ನಮಸ್ಕಾರ ವೀಕ್ಷಕರೇ, IPL 2024ರ 17ನೇ ಸೀಸನ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಈಗಾಗಲೇ ಎಲ್ಲಾ ತಂಡಗಳು ಕೂಡ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದು, ನಮ್ಮ RCB ತಂಡವು ಕೂಡ ಈ ಬಾರಿ ಕಪ್ ಗೆದ್ದು ಬೀಗಲು ಸಾಕಷ್ಟು ಪ್ರಯತ್ನ ನಡೆಸುತ್ತಿದೆ. ಹಾಗಾದರೆ ಈ ಬಾರಿಯ IPL ನಲ್ಲಿ ಯಾವ ತಂಡದ ಆರಂಭಿಕ ಜೋಡಿ ತುಂಬಾ ಬಲಿಷ್ಠವಾಗಿದೆ, ಮತ್ತೆ ಯಾವ ತಂಡದಲ್ಲಿ ಯಾರು ಆರಂಭಿಕರಾಗಿ ಕಣಕ್ಕಿಳಿಯಬಹುದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ RCB ತಂಡದ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಈ ಬಾರಿ RCB ಪರ ಯಾರು ಆರಂಭಿಕರಾಗಿ ಕಣಕ್ಕಿಳಿಯಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ನೋಡುವುದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಈ ಬಾರಿ ಆರಂಭಿಕರಾಗಿ ಪೃಥ್ವಿ ಶಾ ಮತ್ತೆ ಸ್ಫೋಟಕ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿಯೂ ಕೂಡ ಡೆಲ್ಲಿ ಪರ ಆರಂಭಿಕರಾಗಿ ಪೃಥ್ವಿ ಶಾ ಜೊತೆ ಡೇವಿಡ್ ವಾರ್ನರ್ ಅವರೇ ಕಣಕ್ಕಿಳಿದಿದ್ದರು. ಆದರೆ ಕಳೆದ ಬಾರಿ ಈ ಇಬ್ಬರು ಕೂಡ ಪೂರ್ತಿ ಪ್ರಮಾಣದಲ್ಲಿ ವಿಫಲರಾಗಿದ್ದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಭಾರಿ ಹಿನ್ನಡೆ ಎದುರಾಗಿತ್ತು. ನಂತರ ಎರಡನೇದಾಗಿ ನೋಡುವುದಾದ್ರೆ ಸನ್ರೈಸರ್ಸ್ ಹೈದರಾಬಾದ್ ಪರ ಈ ಬಾರಿ ಆರಂಭಿಕರಾಗಿ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಜೊತೆ ಯುವ ಸ್ಫೋಟಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವರು ಕಣಕ್ಕಿಳಿಯಲಿದ್ದಾರೆ. ಈ ಇಬ್ಬರು ಕೂಡ ಒಳ್ಳೆಯ ಟ್ಯಾಲೆಂಟೆಡ್ ಆಟಗಾರರಾಗಿದ್ದು, ಕಳೆದ ಬಾರಿ ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ಕೂಡ ನೀಡಿದ್ದರು. ನಂತರ ಮೂರನೇದಾಗಿ ಗುಜರಾತ್ ಟೈಟನ್ಸ್ ಪರ ಈ ಬಾರಿ ಆರಂಭಿಕರಾಗಿ ವೃದ್ಧಿಮಾನ್ ಸಹ ಅವರ ಜೊತೆ ಶುಭ್ಮನ್ ಗಿಲ್ ಅವರು ಕಣಕ್ಕಿಳಿಯಲಿದ್ದಾರೆ. ಶುಭ್ಮನ್ ಗಿಲ್ ಅವರು ಈ ಬಾರಿ ಗುಜರಾತ್ ಟೈಟನ್ಸ್ ತಂಡದ ನಾಯಕನು ಕೂಡ ಆಗಿದ್ದು, ಈ ಬಾರಿ ಗಿಲ್ ಅವರು ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಂತರ ನೋಡುವುದಾದ್ರೆ ಮುಂಬೈ ಇಂಡಿಯನ್ಸ್ ಪರ ಈ ಬಾರಿ ಆರಂಭಿಕರಾಗಿ ಇಶಾನ್ ಕಿಶನ್ ಅವರ ಜೊತೆ ರೋಹಿತ್ ಶರ್ಮಾ ಅವರು ಕಣಕ್ಕಿಳಿಯಲಿದ್ದಾರೆ. ರೋಹಿತ್ ಶರ್ಮಾ ಅವರು ಸದ್ಯ T20 ಕ್ರಿಕೆಟ್ ನಲ್ಲಿ ತಕ್ಕ ಮಟ್ಟಿಗೆ ಫಾರ್ಮ್ ನಲ್ಲಿ ಇದ್ದರೂ ಕೂಡ ಇಶಾನ್ ಕಿಶನ್ ಅವರು ಭಾರತ ತಂಡ ಸೇರಿದಂತೆ ಯಾವುದೇ ತಂಡದ ಪರ ಕೂಡ ಕ್ರಿಕೆಟ್ ಆಡುತ್ತಿಲ್ಲ. ಆದ್ದರಿಂದ ನೇರವಾಗಿ ಬಂದು IPL ನಲ್ಲಿ ಪರ್ಫಾರ್ಮೆನ್ಸ್ ಮಾಡುವುದು ಇಶಾನ್ ಕಿಶನ್ ಅವರಿಗೆ ಸ್ವಲ್ಪ ಕಷ್ಟವಾಗಲಿದೆ. ನಂತರ CSK ಪರ ಈ ಬಾರಿ ಆರಂಭಿಕರಾಗಿ ಋತುರಾಜ್ ಗಾಯಕ್ವಾಡ್ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ಡೆವನ್ ಕನ್ವೆ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿ CSK ಚಾಂಪಿಯನ್ ಆಗಲು ಈ ಇಬ್ಬರ ಕೊಡುಗೆ ಕೂಡ ತುಂಬಾ ದೊಡ್ಡದಾಗಿತ್ತು. ಆದ್ದರಿಂದ ಈ ಬಾರಿಯೂ ಕೂಡ CSK ಪರ ಆರಂಭಿಕರಾಗಿ ಋತುರಾಜ್ ಗಾಯಕ್ವಾಡ್ ಅವರ ಜೊತೆ ಡೆವನ್ ಕನ್ವೆ ಅವರೇ ಕಣಕ್ಕಿಳಿಯಲಿದ್ದಾರೆ. ನಂತರ ಆರನೇದಾಗಿ ನೋಡುವುದಾದ್ರೆ KKR ಪರ ಈ ಬಾರಿ ಆರಂಭಿಕರಾಗಿ ವೆಂಕಟೇಶ್ ಅಯ್ಯರ್ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ರೆಹಮದುಲ್ಲಾ ಗುರ್ಬಾದ್ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿ KKR ತಂಡ ಆರಂಭಿಕರಾಗಿ ಸಾಕಷ್ಟು ಆಟಗಾರರನ್ನು ಪ್ರಯೋಗ ಮಾಡಿ ನೋಡಿತ್ತು. ಆದರೆ ಕಳೆದ ಬಾರಿ KKR ತಂಡಕ್ಕೆ ಅಷ್ಟೊಂದು ಪ್ರಯೋಜನವಾಗಿಲ್ಲದ ಕಾರಣ ಈ ಬಾರಿ ಆರಂಭಿಕರಾಗಿ ಬಹುತೇಕ KKR ಪರ ವೆಂಕಟೇಶ್ ಅಯ್ಯರ್ ಅವರ ಜೊತೆ ರೆಹಮದುಲ್ಲಾ ಗುರ್ಬಾದ್ ಅವರೇ ಕಣಕ್ಕಿಳಿಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ನಂತರ ಏಳನೇದಾಗಿ ನೋಡುವುದಾದ್ರೆ LSG ಪರ ಈ ಬಾರಿ ಡಿಕಾಕ್ ಅವರ ಜೊತೆ ದೇವದತ್ ಪಡಿಕ್ಕಲ್ ಅವರು ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿ ಆರಂಭಿಕರಾಗಿ ಡಿಕಾಕ್ ಅವರ ಜೊತೆ KL ರಾಹುಲ್ ಅವರು ಕಣಕ್ಕಿಳಿದಿದ್ದರು. ಆದರೆ ಈಗಾಗಲೇ KL ರಾಹುಲ್ ಅವರು ಆರಂಭಿಕರಾಗಿ ಕಣಕ್ಕಿಳಿಯಲು ಹಿಂದೇಟು ಹಾಕಿದ್ದರಿಂದ ಈ ಬಾರಿ LSG ಪರ ಆರಂಭಿಕರಾಗಿ ರಾಜಸ್ಥಾನ್ ತಂಡದಿಂದ ಟ್ರೇಡ್ ಆಗಿ LSG ತಂಡಕ್ಕೆ ಬಂದಿರುವ ದೇವದತ್ ಪಡಿಕ್ಕಲ್ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ ಎಂಟನೇದಾಗಿ ಪಂಜಾಬ್ ಕಿಂಗ್ಸ್ ತಂಡದ ಪರ ನೋಡುತ್ತಿದ್ದರೆ ಪಂಜಾಬ್ ಪರ ಈ ಬಾರಿ ಆರಂಭಿಕರಾಗಿ ಶಿಖರ್ ಧವನ್ ಅವರ ಜೊತೆ ಯುವ ಆಟಗಾರ ಪ್ರಭಸಿಮ್ರನ್ ಸಿಂಗ್ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿಯೂ ಕೂಡ ಈ ಜೋಡಿ ಆರಂಭಿಕರಾಗಿ ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ನೀಡಿತ್ತು. ಆದ್ದರಿಂದ ಈ ಬಾರಿಯೂ ಕೂಡ ಪಂಜಾಬ್ ಪರ ಆರಂಭಿಕರಾಗಿ ಶಿಖರ್ ಧವನ್ ಅವರ ಜೊತೆ ಪ್ರಭಸಿಮ್ರನ್ ಸಿಂಗ್ ಅವರೇ ಕಣಕ್ಕಿಳಿಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಮತ್ತೆ ಪಂಜಾಬ್ ತಂಡದಲ್ಲಿ ಜೋನಿ ಬೆರ್ಸ್ಟೋ ಅವರು ಕೂಡ ಇರುವುದರಿಂದ ಅವರನ್ನು ಸಹ ಕೆಲ ಪಂದ್ಯದಲ್ಲಿ ಪಂಜಾಬ್ ತಂಡ ಟ್ರೈ ಮಾಡಿ ನೋಡಬಹುದು. ನಂತರ ಒಂಬತ್ತನೇದಾಗಿ ನೋಡುವುದಾದ್ರೆ RCB ಪರವೂ ಕೂಡ ಈ ಬಾರಿ ವಿರಾಟ್ ಕೊಹ್ಲಿ ಅವರ ಜೊತೆ ಬಹುತೇಕ ಫಾಫ್ ಡು ಪ್ಲೆಸಿಸ್ ಅವರೇ ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿಯ ಈ ಇಬ್ಬರ ಪ್ರದರ್ಶನ ನಿಮಗೆಲ್ಲ ಗೊತ್ತೇ ಇರಬಹುದು. ಆದರೆ ಸದ್ಯ ಡು ಪ್ಲೆಸಿಸ್ ಅವರು ಪದೇ ಇಂಜುರಿ ಸಮಸ್ಯೆ ಒಳಗಾಗುತ್ತಿರುವುದರಿಂದ ಇದೇ ರೀತಿ ಮುಂದುವರೆದರೆ ಡು ಪ್ಲೆಸಿಸ್ ಅವರ ಬದಲಿಗೆ ವಿಲ್ ಜಾಕ್ಸ್ ಅವರನ್ನು ಸಹ RCB ಆರಂಭಿಕರಾಗಿ ಕಣಕ್ಕಿಳಿಸಬಹುದು. ನಂತರ ಕೊನೆಯದಾಗಿ ನೋಡುವುದಾದರೆ ರಾಜಸ್ಥಾನ್ ರಾಯಲ್ಸ್ ಪರ ಈ ಬಾರಿ ಯಶಸ್ವಿ ಜೈಸ್ವಾಲ್ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ಜಾಸ್ ಬಟ್ಲರ್ ಅವರು ಕಣಕ್ಕಿಳಿಯಲಿದ್ದಾರೆ. ಈ ಇಬ್ಬರು ಕೂಡ ಸ್ಫೋಟಕ ಬ್ಯಾಟಿಂಗ್ ನ ಜೊತೆಗೆ ಸದ್ಯ ಅತ್ಯುತ್ತಮ ಫಾರ್ಮ್ ನಲ್ಲಿ ಕೂಡ ಕಂಡು ಬರುತ್ತಿದ್ದಾರೆ. ಆದ್ದರಿಂದ ಈ ಇಬ್ಬರ ಆಟ ನೋಡುತ್ತಿದ್ದರೆ ಸದ್ಯದ ಮಟ್ಟಿಗೆ IPL ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಪೇರ್ ಅಂತಾನೆ ಹೇಳಬಹುದಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಬಾರಿ IPL ನಲ್ಲಿ ಯಾವ ತಂಡದ ಆರಂಭಿಕ ಜೋಡಿ ತುಂಬಾ ಬಲಿಷ್ಠವಾಗಿದೆ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.